ಏಕ್ದಮ್. ಎಲ್ಲರಿಗೂ ಡೌಟ್ ಇರ್ತದೆ, ಏನು ಯೋಹಾನ ಅವನು ನಮ್ಮ ಯೇಸು ಕ್ರಿಸ್ತರ ಬಗ್ಗೆನೇ ಡೌಟ್, ಪ್ರಶ್ನೆ ಕೇಳಕ್ಕೆ ಕಳಿಸಿದ್ದಾನ ಅವನು, ಏನು ಮಹಾ ದೊಡ್ಡಿದ ಅವನು ಅಂತ ಇರ್ತದೆ ಎಲ್ಲರಿಗೂ. ಯೇಸು ಕ್ರಿಸ್ತರು ಹೇಳ್ತಾರೆ, ಇಲ್ಲ ಹಂಗಲ್ಲ, ಅವನು ಸ್ತ್ರೀಯರಲ್ಲಿ ಹುಟ್ಟಿರೋರೊಳಗಡೆ ಅವನೇನು ಭಾಳ ದೊಡ್ಡವನು, ಅವನಿಗಿಂತ ದೊಡ್ಡವನು ಯಾರೂ ಇಲ್ಲ. ಅಬ್ರಹಾಮ್ಗಿಂತ ಈತನೇ ದೊಡ್ಡವನಾಗ್ತಾನೆ, ಇಸಾಕನಿಗಿಂತ ದೊಡ್ಡವನಾಗ್ತಾನೆ, ಏಬೇಲನಿಗಿಂತ ದೊಡ್ಡವನಾಗ್ತಾನೆ ಈತ, ಸೊಲೊಮೋನನಿಗಿಂತ, ದಾವೀದನಿಗಿಂತ, ಓಶೇಯ, ಯೇಷಯ, ಎಜೆಕಿಯಲ್, ಎಲ್ಲ ನೀತಿವಂತರುಗಳಿಗಿಂತ ಹೆಚ್ಚಾದ ನೀತಿವಂತ ಯಾರೋ? ಸ್ನಾನಿಕ ಯೋಹಾನ. ಭಾಳ ದೊಡ್ಡ ನೀತಿವಂತ ಇವನು. ಹೌದಾ ಸ್ವಾಮಿ ಅಂತೇಳಿ ಶಾಕ್ ಆಗ್ಬಿಟ್ಟು ಅವರುಗಳೀಗ. ಈಗ ನೆಕ್ಸ್ಟ್ ಅವನಿಂದ ಹೋಗ್ಬಿಡ್ಬೇಕು ಇವರೆಲ್ಲ. ಹೌದಾ ಅಷ್ಟು ದೊಡ್ಡ ಮನುಷ್ಯಣ, ಹಂಗಾರೆ ನಾವು ಯಾರನ್ನ ಅನುಸರಿಸ್ತೀವಿ? ಅವನೇ ಅನುಸರಿಸೋಣ ಅನ್ನಕ್ಕೆ ಹೋದರೆ ವೆಯ್ಟ್ ಮಾಡಿ, ಈ ಭೂಲೋಕದ ರಕ್ಷಣೆಯಲ್ಲಿ ಅವನು ದೊಡ್ಡವನು, ಆದರೆ ಪರಲೋಕ ರಾಜ್ಯ ಅಂತ ಇನ್ನೊಂದಿದೆ, ಅದರೊಳಗಡೆ ಚಿಕ್ಕವನು ಇರ್ತಾನಲ್ಲ ಅವನು ಕೂಡ ಇವನಿಗಿಂತ ದೊಡ್ಡವನು ಅಂದ್ಬಿಡ್ತಾರೆ. ನಿಮ್ಗೆ ಅರ್ಥ ಆಗ್ತೈತೆ ಅಂತ ನೆನೆಸ್ತೀನಿ. ನಾನು ಭಾಳ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಲ್ಯಾಂಗ್ವೇಜಲ್ಲಿ. ಯೋಹಾನರನ್ನ ಏನು ಮಾಡಿಬಿಟ್ರು, ಸ್ತ್ರೀಯರಲ್ಲಿ ಹುಟ್ಟಿರೋ ಎಲ್ಲ ಮನುಷ್ಯರಲ್ಲಿ ಭೂಲೋಕದಲ್ಲಿ ಇವನೇ ದೊಡ್ಡವನು. ಹಂಗಾರೆ ಇವನೇನೇನಪ್ಪ ಅಲ್ಟಿಮೇಟ್ ಮಾರ್ಕು, ಇವನ ಹತ್ರ ಹೋಗ್ಬಿಡ್ತೀವಿ ನಾವು. ಇನ್ನೂ ರ್ಯಾಂಕ್ ಇದ್ದಾವೆ, ನೀನು ಅದಕ್ಕೂ ಟ್ರೈ ಮಾಡ್ಬೋದು ಬೇಕಂದ್ರೆ. ಕ್ಯಾಟಗರಿ ನೆಕ್ಸ್ಟ್ ಚೇಂಜ್ ಮಾಡ್ತಾರೆ, ಇನ್ನೂ 2 ಕ್ಯಾಟಗರಿ ಇದ್ದಾವೆ ಅಂತ. ಇನ್ನೂ 2 ಯಾವುದದು? ಪರಲೋಕ ರಾಜ್ಯದಲ್ಲಿ 2 ಇದ್ದಾವೆ. ಅದರಲ್ಲಿ ಲೀಸ್ಟ್ ಇದೆ, ಗ್ರೇಟ್ ಇದೆ. ಲೀಸ್ಟ್ ಅಂತ ನೀವೇನಂತೀರೋ ಅದು ಕೂಡ ಇವನಿಗಿಂತ ದೊಡ್ಡದೇನೆಯಾ ಅಂದ್ಬಿಡುವಾಗ ಎಲ್ಲರಿಗೂ ಫೋಕಸ್ ಚೇಂಜ್ ಆಯಿತು. ಓ ಹೌದಾ, ಜಾನ್ ದ ಬ್ಯಾಪ್ಟಿಸ್ಟ್ ಅಲ್ಟಿಮೇಟ್ ಅಪ್ಪ, ಅವನೇ ನನ್ನ ಟಾರ್ಗೆಟ್ ನಾಳೆ ಅಂತ ಅಂದ್ಕೊಂಡ್ರೆ ಈಗ 2 ಬೇರೆ ಕ್ಯಾಟಗರಿಗಳು ಹೇಳ್ಬಿಟ್ರು ಜೀಸಸ್. ಪರಲೋಕದಲ್ಲಿರುವಂಥ 2 ಕ್ಯಾಟಗರಿಗಳು, ಒಂದು ಲೀಸ್ಟ್ ಕ್ಯಾಟಗರಿ, ಇನ್ನೊಂದು ಗ್ರೇಟೆಸ್ಟ್ ಕ್ಯಾಟಗರಿ. ಈಗ ಯಾವುದಕ್ಕೆ ನಾವು ಫೋಕಸ್ ಮಾಡ್ಬೋದು ಹಿಂಗೆ ಹೇಳ್ಬಿಟ್ರೆ? కానీ పిలుపుండేది ಇನ್ವಿಟೇಷನ್ ಯಾವುದಪ್ಪ? ಈಗ ನೆಕ್ಸ್ಟ್ ಏನು ವೇಟ್ ಮಾಡಬೇಕಂದ್ರೆ, ಸ್ವಾಮಿ ನೀವೇನೋ ರ್ಯಾಂಕ್ಗಳು ಹೇಳ್ಬಿಟ್ರೆ 4 ರ್ಯಾಂಕ್ಗಳು. ಸ್ತ್ರೀಯರಲ್ಲಿ ಹುಟ್ಟಿರೋರೊಳಗಡೆ 1 ಕುಲ, ಅದರೊಳಗಡೆ ನೀತಿವಂತರು ಜಾನ್ ದ ಬ್ಯಾಪ್ಟಿಸ್ಟ್ ರ್ಯಾಂಕ್ 1 ಕುಲ, ಅದರ ಮೇಲೆ ಪರಲೋಕದ ಚಿಕ್ಕವರು 1 ಕುಲ, ಅದರ ಮೇಲೆ ಪರಲೋಕದ ದೊಡ್ಡವರು 1 ಕುಲ. ಎಷ್ಟಾಗ್ಬಿಟ್ವು? 4 ರ್ಯಾಂಕ್ ನೀವು ಹೇಳ್ಬಿಟ್ರಿ ಸ್ವಾಮಿ. ನಮಗೆ ಇನ್ವಿಟೇಷನ್ ಯಾವುದು ಅಂದಿದ್ದಕ್ಕೆ ನೀನು ಬಲಾತ್ಕಾರಿಯಾಗು ಅಂದ್ಬಿಟ್ರು. ನೀನೇನು ಮಾಡೋ? ಟ್ರೈ ಟು ಬಿಕಮ್ ಅ ವಯಲೆಂಟ್. ಓನ್ಲಿ ವಯಲೆಂಟ್ ಕ್ಯಾನ್ ಪೊಸೆಸ್ ದ ಕಿಂಗ್ಡಮ್ ವಿತ್ ದೇರ್ ವಯಲೆನ್ಸ್ ಅಂದ್ಬಿಟ್ರು. ಅರ್ಥ ಆಗ್ತೈತ್ರಾ?